ಮಹಾಶಿವರಾತ್ರಿಯೊಂದು ಶುಭ ಯೋಗ. ಈ ರಾಶಿಯವರ ಮನೆ ಬಾಗಿಲಿಗೆ ಹಣ, ಮಂಗಳನಿಂದ ಸರ್ವವೂ ಮಂಗಳ. ಹೌದು, ನಮ್ಮ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರ ಮತ್ತು ಮಂಗಳ ಜೀವನವನ್ನ ಬದಲಾಯಿಸುವ ಪ್ರಭಾವ ಹೊಂದಿರುವ ಎರಡು ಗ್ರಹಗಳಾಗಿವೆ. ಈ ಚಂದ್ರ ಮತ್ತು ಮಂಗಳ ಗ್ರಹಗಳ ಸಂಯೋಜನೆಯಿಂದ ಉಂಟಾಗುವ ಅಪರೂಪದ ರಾಜಯೋಗ ಅಂದ್ರೆ ಅದುವೇ ಮಹಾಲಕ್ಷ್ಮಿ ರಾಜಯೋಗ. ಈ ಮಹಾಲಕ್ಷ್ಮಿ ರಾಜಯೋಗ ಅತ್ಯಂತ ಶಕ್ತಿಶಾಲಿ ಮತ್ತು ಶುಭ ಯೋಗವಾಗಿದೆ. ಈ ಮಹಾಲಕ್ಷ್ಮಿ ರಾಜಯೋಗ ಜಾತಕದಲ್ಲಿ ಉತ್ತುಂಗ ಸ್ಥಾನದಲ್ಲಿ ರೂಪುಗೊಂಡ್ರೆ ನಿಮ್ಮ ಜೀವನದಲ್ಲಿ ಸಂಪತ್ತು, ಆರ್ಥಿಕ ಲಾಭ ಮತ್ತು ಐಷಾರಾಮಿ ಜೀವನ ಸಮೃದ್ಧವಾಗಿರಲಿದೆ. ಈ ಯೋಗದಿಂದ ಆಶೀರ್ವದಿಸಲ್ಪಟ್ಟ ಜನರು ಹಣವನ್ನು ಸಂಪಾದನೆ ಮಾಡಲು, ಹಣವನ್ನು ನಿರ್ವಹಿಸಲು ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ಯಾವುದೇ ತೊಂದರೆಗಳನ್ನು ಹೊಂದೋದಿಲ್ಲ. ಜೊತೆಗೆ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಭಾರಿ ಲಾಭ ಗಳಿಸುವ ಅವಕಾಶಗಳನ್ನು ಸಹ ಪಡಿತಾರೆ. ಪ್ರಸ್ತುತ ಮಕರ ರಾಶಿಯಲ್ಲಿ ಮಂಗಳ ಗ್ರಹ ಸಂಚಾರ ಮಾಡ್ತಿದೆ. ಫೆಬ್ರವರಿ 15ರಂದು ಅಂದ್ರೆ ಮಹಾಶಿವರಾತ್ರಿಯೊಂದು ಮಕರ ರಾಶಿಗೆ ಚಂದ್ರಗ್ರಹ ಪ್ರವೇಶ ಮಾಡಲಿದೆ. ಹಾಗಾಗಿ ಮಹಾಶಿವರಾತ್ರಿಯ ದಿನ ಮಕರ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಜನೆಯು ಮಹಾಲಕ್ಷ್ಮಿ ರಾಜಯೋಗವನ್ನು ರೂಪಿಸುತ್ತದೆ. ಈ ಮಹಾಲಕ್ಷ್ಮಿ ರಾಜಯೋಗ ಪ್ರತಿಯೊಂದು ರಾಶಿಯ ಮೇಲೆ ವಿಭಿನ್ನ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ಹಾಗಾದ್ರೆ ಮಹಾಲಕ್ಷ್ಮಿ ಯೋಗದಿಂದ ಶುಭ ಫಲಗಳನ್ನು ಪಡೆಯುವ ರಾಶಿಗಳು ಯಾವುವು ಅಂತ ಇದೀಗ ತಿಳಿಯೋಣ. ಅದಕ್ಕೂ ಮುನ್ನ ಜ್ಯೋತಿಷ್ಯ, ಗುರು ಹಿರಿಯರ ಆಚಾರ ವಿಚಾರ, ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ಆ ಭಗವಂತನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಓಂ ನಮೋ ಶಿವಾಯ ನಮಃ ಅಂತ ಕಮೆಂಟ್ ಮಾಡಿ. ಆತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟಗಳು ಎದುರಾಗೋದಿಲ್ಲ. ಹೌದು, ಮಹಾಶಿವರಾತ್ರಿ ಕೆಲವರಿಗೆ ಅತ್ಯದ್ಭುತವಾಗಿದೆ. ಈ ಮಹಾಶಿವರಾತ್ರಿಯ ದಿನ ಮಂಗಳ ಹಾಗೂ ಚಂದ್ರ ಗ್ರಹಗಳ ಸಂಯೋಗದಿಂದ ರೂಪುಗೊಳ್ಳುವ ಮಹಾಲಕ್ಷ್ಮಿ ಯೋಗ ಬೇಡಿದ ವರವನ್ನ ನಿಮಗೆ ನೀಡುತ್ತೆ. ಇದಲ್ಲದೆ ಶಿವನ ಆಶೀರ್ವಾದದಿಂದ ನಿಮ್ಮ ಬಾಳು ಬಂಗಾರವಾಗುವ ಕಾಲ ಇದು. ಹೌದು, ಈ ಸಮಯದಲ್ಲಿ ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ. ಮನೆ, ವಾಹನ ಹಾಗೂ ದುಬಾರಿ ವಸ್ತುಗಳ ಖರೀದಿಗೆ ಈ ಸಮಯ ಅತ್ಯದ್ಭುತವಾಗಿದೆ. ಹಿಂದೆಂದೂ ಕಂಡಿರದ ಲಾಭವನ್ನ ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವವರು ಕಾಣ್ತಾರೆ. ಇನ್ನು ವೈವಾಹಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಪ್ರೇಮಿಗಳು ತಮ್ಮ ಪ್ರೀತಿ ವಿಚಾರವನ್ನ ಮನೆಯಲ್ಲಿ ಪ್ರಸ್ತಾಪ ಮಾಡೋದ್ರಿಂದ ತಾವೊಂದುಕೊಂಡ ಫಲಿತಾಂಶವನ್ನ ಪಡಿತಾರೆ. ಅಲ್ಲದೆ ಒಂಟಿಯಾಗಿರುವವರ ಬಾಳಲ್ಲಿ ಹೊಸ ಬೆಳಕು ಮೂಡುವ ಸುವರ್ಣ ಕಾಲ ಶುರುವಾಗಲಿದೆ. ಹೌದು, ಈ ಸಮಯದಲ್ಲಿ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ನಿಮ್ಮನ್ನ ಹಿಂಬಾಲಿಸೋದ್ರಿಂದ ಶ್ರೀಮಂತಿಕೆ ಒಲಿದು ಬರುತ್ತೆ. ಇದಲ್ಲದೆ ಮಹಾಲಕ್ಷ್ಮಿ ಯೋಗ ಅದೃಷ್ಟವನ್ನ ತಂದುಕೊಡಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಹಣವನ್ನ ಪಡೆಯಲು ಈ ಸಮಯದಲ್ಲಿ ಸಾಧ್ಯವಾಗುತ್ತೆ. ಜೊತೆಗೆ ಈ ಸಮಯ ಶತ್ರುಗಳು ಮಿತ್ರರಾಗುವ ಸಮಯ. ಹಾಗಾಗಿ ನೀವು ಆದಷ್ಟು ತಾಳ್ಮೆಯಿಂದ ಇರೋದು ಉತ್ತಮ. ಅಲ್ಲದೆ ಮನೆ ಬಾಗಿಲಿಗೆ ಅದೃಷ್ಟದೊಂದಿಗೆ ಹಣ ಕೂಡ ಹರಿದು ಬರಲಿದೆ. ಹೀಗಾಗಿ ಈ ಸಮಯದಲ್ಲಿ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನವನ್ನ ನೀವು ನಡೆಸಲು ಅವಕಾಶ ಸಿಗಲಿದೆ ಮತ್ತು ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲು ಒಳ್ಳೆಯ ಅವಕಾಶ ಸಿಗಲಿದೆ. ಇದಲ್ಲದೆ ವೈವಾಹಿಕ ಜೀವನದಲ್ಲಿಯೂ ಕೂಡ ನೆಮ್ಮದಿಯ ಅಲೆ ಮೂಡಲಿದೆ. ಹೌದು, ಈ ಮಹಾಲಕ್ಷ್ಮಿ ರಾಜಯೋಗದಿಂದ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುವ ಸಮಯ ಇದಾಗಿದೆ. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟ ಪ್ರಕಾಶಮಾನವಾಗಿರುತ್ತದೆ. ಇದು ನಿಮ್ಮನ್ನ ಆರ್ಥಿಕವಾಗಿ ಸದೃಢರನ್ನಾಗಿಸುತ್ತದೆ. ಇದಲ್ಲದೆ ಸರ್ಕಾರಿ ಹುದ್ದೆಗಾಗಿ ತಯಾರಿ ನಡೆಸ್ತಿರೋರಿಗೆ ಹಲವಾರು ಸುಲಭದ ಹಾದಿಗಳು ತೆರೆದುಕೊಳ್ಳುತ್ತೆ. ನಿಮ್ಮ ಜೀವನ ಆರ್ಥಿಕವಾಗಿ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ. ಈ ರಾಜಯೋಗ ನಿಮ್ಮ ಜಾತಕದ ಬಲವಾದ ಸ್ಥಾನದಲ್ಲಿ ರೂಪುಗೊಳ್ಳಲಿದ್ದು ಸಂಪತ್ತನ್ನು ಆಕರ್ಷಿಸಲಿದೆ. ಆದ್ದರಿಂದ ಈ ಅವಧಿಯಲ್ಲಿ ಅಪಾರ ಸಂಪತ್ತು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಮತ್ತು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಸಾಬೀತುಪಡಿಸಲು ಅವಕಾಶಗಳು ಸಿಗಲಿವೆ. ಅಲ್ಲದೆ ಶತ್ರುಗಳನ್ನ ಮಿತ್ರರನ್ನಾಗಿಸುವ ಜಾಣ್ಮೆ ಹಾಗೂ ಜಾಣತನ ಕೂಡ ಈ ಸಮಯದಲ್ಲಿ ಇರಲಿದೆ. ಇದು ಇತರರ ಗಮನವನ್ನು ಸೆಳೀತದೆ. ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸಲು ಈ ಅವಧಿಯು ನಿಮಗೆ ಅನುಕೂಲಕರವಾಗಿದೆ ಮತ್ತು ಈ ಹಿಂದೆ ಮಾಡಿದ ಕೆಲಸ ಕಾರ್ಯಗಳು ಅತ್ಯದ್ಭುತ ಫಲಗಳನ್ನು ನೀಡಲಿದೆ. ಜೊತೆಗೆ ಮನೆಯಲ್ಲಿ ಈವರೆಗೂ ನಿಂತು ಹೋಗಿದ್ದ ಮದುವೆಯಂತಹ ಶುಭ ಕಾರ್ಯಗಳು ನಡೆಯಲಿವೆ. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಲು ಒಳ್ಳೆಯ ಅವಕಾಶಗಳು ಸಿಗಲಿವೆ. ಹೊಸ ಮನೆ, ಚಿನ್ನಾಭರಣ, ದುಬಾರಿ ವಸ್ತು ಹಾಗೂ ವಾಹನವನ್ನು ಖರೀದಿಸಲು ಇದು ಸರಿಯಾದ ಸಮಯ. ನಿಮ್ಮೆಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಮತ್ತು ತೃಪ್ತಿಯನ್ನು ಪಡಿತೀರಾ. ಉದ್ಯೋಗಾಕಾಂಕ್ಷಿಗಳು ಬಯಸಿದ ಉದ್ಯೋಗವನ್ನು ಮಾಡಲು ಸುವರ್ಣ ಅವಕಾಶ ಸಿಗಲಿದೆ.
ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ಹಾಗಾದ್ರೆ ಚಂದ್ರ ಮಂಗಳನ ವಿಶೇಷ ಅನುಗ್ರಹದಿಂದ ಮಹಾಶಿವರಾತ್ರಿಯೊಂದು ಮಹಾಲಕ್ಷ್ಮಿ ಯೋಗ ಪಡೆಯುತ್ತಿರುವ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ, ಮಕರ ರಾಶಿ, ವೃಶ್ಚಿಕ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ. ಹೌದು, ಈ 5 ರಾಶಿಯವರಿಗೆ ಮಹಾಶಿವರಾತ್ರಿಯ ನಂತರ ಅನಿರೀಕ್ಷಿತ ಫಲಗಳನ್ನು ಪಡೀತಾರೆ. ಧನ್ಯವಾದಗಳು.